Hey guys, this is Harshit here, and in today's video we are going to discuss about all the important questions which are related to electromagnetic induction chapter which might appear in class 12th board examination of Karnataka board. So first thing, ಎಲ್ಲ ಚಾಪ್ಟರ್ಸ್ ಅಲ್ಲಿ ಯಾವ ಪೋರ್ಷನ್ ಡಿಲೀಟ್ ಆಗಿದೆ ಅಂತ ಗೊತ್ತಿರಬೇಕು. 30% ಸಿಲೆಬಸ್ ರಿಡಕ್ಷನ್ ಆಗಿರೋದ್ರಿಂದ ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಬಗ್ಗೆ ಮಾತಾಡೋದಾದ್ರೆ ಸೊ ನಥಿಂಗ್ ಹ್ಯಾಸ್ ಬಿನ್ ಡಿಲೀಟೆಡ್. ಸೊ ನೀವೆಲ್ಲ ಇಡೀ ಕಂಪ್ಲೀಟ್ ಚಾಪ್ಟರ್ ಓದಬೇಕು. ಅದರಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರೇಮ್ ಮಾಡೋದಾದ್ರೆ ಸೊ ಫಸ್ಟ್ ಥಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ phi = BA cos θ. ಸೊ ಈ ಫಾರ್ಮುಲಾ ಮೇಲೆ ಯಾವ ಥರ ಕ್ವೆಶ್ಚನ್ಸ್ ಪಾಸಿಬಲ್ ಇರುತ್ತೆ ಎಲ್ಲ ಥರ ಕ್ವೆಶ್ಚನ್ಸ್ ನೋಡ್ಕೊಂಡಿರಬೇಕು. ಯೂಶಲಿ 2 ಮಾರ್ಕ್ಸಿಗೆ ಕೇಳೋ ಪ್ರಾಬಿಲಿಟಿ ಇರುತ್ತೆ. ನೆಕ್ಸ್ಟ್ ಥಿಂಗ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಸೊ ಈ ಎಕ್ಸ್ಪೆರಿಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ 3 ಮಾರ್ಕ್ಸ್ಗೆ. ಸೊ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಥರನೇ ಇನ್ನೂ 2 ಎಕ್ಸ್ಪೆರಿಮೆಂಟ್ ಇದೆ. ದಟ್ ಈಸ್ ಒನ್ ಈಸ್ ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್, ಅನದರ್ ಒನ್ ಈಸ್ ಕರೆಂಟ್ ಇಂಡ್ಯೂಸ್ಡ್ ಬೈ ಚೇಂಜಿಂಗ್ ಕರೆಂಟ್. ಸೊ ಈ ಮೂರು ಎಕ್ಸ್ಪೆರಿಮೆಂಟ್ಸ್ ಕಂಪ್ಲೀಟ್ ಗೊತ್ತಿರಬೇಕು. 3 ಮಾರ್ಕ್ಸಿಗೆ ಯೂಶಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಫ್ಯಾರಡೇಸ್ ಲಾ ಮತ್ತು ಲೆನ್ಸ್ ಲಾ ಎರಡು ಸ್ಟೇಟ್ ಮಾಡೋಕ್ಕೆ ಗೊತ್ತಿರಬೇಕು. ಅದ್ರ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಆ್ಯಂಡ್ ಎಕ್ಸ್ಪ್ರೆಷನ್ ಗೊತ್ತಿದ ಮೇಲೆ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕ್ವಶನ್ ಕೇಳ್ಬೋದು. ಸೊ ಎಲ್ಲ ಟರ್ಮ್ಸ್ ಗೊತ್ತಿರಬೇಕು. ಸೊ ಫ್ಯಾರಡೇಸ್ ಲಾ ಆ್ಯಂಡ್ ಲೆನ್ಸ್ ಲಾ ಅಲ್ಲಿ ಕಂಪ್ಲೀಟ್ ಓದಿರಬೇಕು. ಅರ್ಧಂಬರ್ಧ ಓದ್ಕೊಂಡು ಹೋದ್ರೆ ದಟ್ಸ್ ನಾಟ್ ಎನಫ್. ಸೊ ಲೆನ್ಸ್ ಲಾ ಯೂಶಲಿ ಫ್ಯಾರಡೇಸ್ ಲಾಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಯೂಶಲಿ ಲೆನ್ಸ್ ಲಾ ಮೇಲೆ 1 ಮಾರ್ಕ್ಸು ಕ್ವಶನ್ ಕೇಳ್ತಾರೆ. ಸೊ ಎರಡೂ ಫಾರ್ ದ ಸೇಫರ್ ಸೈಡ್ ಎರಡು ಕಂಪ್ಲೀಟಾಗಿ ಓದ್ಕೊಂಡಿರಬೇಕು. ನೆಕ್ಸ್ಟ್ ಥಿಂಗ್ ಈಸ್ E = BLV sin θ. BLV sin θ. ಸೊ ಈ ಎಕ್ಸ್ಪ್ರೆಷನ್ ಮೇಲೆ 3 ಮಾರ್ಕ್ಸಿಗೆ ಒಂದು ಡಿರೈವೇಷನ್ ಬರುತ್ತೆ. ಇದು ಫಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ ಫಾರ್ 3 ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ಸೊ E = BLV sin θ. ಸೊ ಈ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಗೊತ್ತಿರಬೇಕು. ಡಿರೈವೇಷನ್ ಎಲ್ಲ ನೀಟಾಗಿ ನೋಡ್ಕೊಂಡಿರಬೇಕು. ಸ್ಟೆಪ್ಸ್ ಸ್ವಲ್ಪ ಡಿಫಿಕಲ್ಟ್ ಇದೆ ಈ ಚಾಪ್ಟರಲ್ಲಿ ಡಿರೈವೇಷನಲ್ಲಿ. ಸೊ ಮೋರ್ ಪ್ರಾಕ್ಟೀಸ್ ಮೀನ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಿರ್ಬೇಕು ಕರೆಕ್ಟಾಗಿ. ನೆಕ್ಸ್ಟ್ ಥಿಂಗ್ ಈಸ್ ಎಡ್ಡಿ ಕರೆಂಟ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಎಡ್ಡಿ ಕರೆಂಟ್ಸ್ ಅಂದರೆ ಏನು ಸ್ಟೇಟ್ ಮಾಡಿ ಅಂತ ಕೊಡ್ತಾರೆ. ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ 4 ಅಪ್ಲಿಕೇಶನ್ ಇದೆ. 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 4 ಗೊತ್ತಿರಬೇಕು. ಸೊ ನೆಕ್ಸ್ಟ್ ಥಿಂಗ್ ಇಂಡಕ್ಟೆನ್ಸ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್, ಸೆಲ್ಫ್ ಇಂಡಕ್ಟೆನ್ಸ್. ಸೊ ಇಂಡಕ್ಟೆನ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಮ್ಯೂಚುವಲ್ ಇಂಡಕ್ಟೆನ್ಸ್ ಮತ್ತು ಸೆಲ್ಫ್ ಇಂಡಕ್ಟೆನ್ಸ್ ಎರಡಕ್ಕೂ ಒಂದೊಂದು ಡಿರೈವೇಷನ್ ಬರುತ್ತೆ ಸಪ್ರೇಟಾಗಿ. ಎರಡು ಕಂಪ್ಲೀಟಾಗಿ ಗೊತ್ತಿರಬೇಕು. ಸೊ ಇಟ್ ಕ್ಯಾರೀಸ್ ಮೋರ್ ವೇಟೇಜ್ ಫಾರ್ 2 ಮಾರ್ಕ್ಸ್ ಆಸ್ ವೆಲ್ ಆಸ್ ಫಾರ್ 3 ಮಾರ್ಕ್ಸ್. ಸೊ ಡಿರೈವೇಷನ್ ಗೊತ್ತಿದ ಮೇಲೆ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಿರಬೇಕು. ಯೂಶಲಿ 1 ಮಾರ್ಕ್ಸು ಕೇಳ್ಬಿಡ್ಬೋದು ಎಕ್ಸ್ಪ್ರೆಷನ್ ಏನು ಅಂತ. ನೆಕ್ಸ್ಟ್ ಥಿಂಗ್ ಟ್ರಾನ್ಸ್ಫಾರ್ಮರ್ ಮತ್ತು ಚೋಕ್ ಅಂದರೆ ಏನಂತ ಗೊತ್ತಿರಬೇಕು ಡೆಫಿನೇಷನ್ ಫಾರ್ 1 ಮಾರ್ಕ್ಸ್. ಆಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಇಂಡಕ್ಟೆನ್ಸ್. ಸೊ ವಾಟ್ ಈಸ್ mL² T⁻² ಆ್ಯಂಡ್ A⁻². ಸೊ ಈ ಡೈಮೆನ್ಷನ್ ಫಾರ್ಮುಲಾ ಗೊತ್ತಿರಬೇಕು. ಸೊ 1 ಮಾರ್ಕ್ಸಿಗೆ ಕೇಳ್ಬೋದು. ಐ ಆಮ್ ರಿಪೀಟಿಂಗ್ mL² T⁻² A⁻². ಈ ಡೈಮೆನ್ಷನಲ್ ಫಾರ್ಮುಲಾ ನೋಡ್ಕೊಂಡಿರಬೇಕು. ನೆಕ್ಸ್ಟ್ ಥಿಂಗ್ U = ½ Li². U = ½ × Li². ಸೊ ಈ ಡಿರೈವೇಷನ್ ಗೊತ್ತಿರಬೇಕು. ಯೂಶಲಿ 3 ಮಾರ್ಕ್ಸಿಗೆ ಯೂಶಲಿ E = BLV sin θ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಒಂದೆರಡು ಸಲ U = ½ Li² ಕೇಳಿರೋ ಕಾರಣದಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಡಿರಬೇಕು. ಇದು E = BLV sin θ ಗಿಂತ ಫಾರ್ ಈಸಿ ಡಿರೈವೇಷನ್. ಇದು ಗೊತ್ತಿರಬೇಕು. ಯಾರು ಬಿಟ್ಕೊಂಡು ಹೋಗ್ಬೇಡಿ, ಕೇಳೋ ಪ್ರಾಬಿಲಿಟಿ ಇರುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ AC ಜನರೇಟರ್ ಆ್ಯಂಡ್ ಇಟ್ಸ್ ಕನ್ಸ್ಟ್ರಕ್ಷನ್. ಸೊ AC ಜನರೇಟರ್ ಅಂದರೆ ಏನಂತ ಗೊತ್ತಿರಬೇಕು. ಅದ್ರ ಕನ್ಸ್ಟ್ರಕ್ಷನ್ ಯೂಶಲಿ 2 ಮಾರ್ಕ್ಸ್ ಸಿಂಪಲ್ ಡಯಾಗ್ರಾಮ್ ಬಿಡಿಸಿ ಏನೇನಿದೆ ಅಂತ ಹೇಳ್ಬೇಕಷ್ಟೇ. ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸಿಗೆ ಇನ್ನೊಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವುದು ಅಂದರೆ ಎಕ್ಸ್ಪ್ರೆಷನ್ ಫಾರ್ EMF ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ AC ಜನರೇಟರ್ ಮೇಲೆ ಲಾಸ್ಟಿಗಿದೆ ಡಿರೈವೇಷನ್ ಇದು. ಸೊ ಈ ಡಿರೈವೇಷನ್ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 5 ಮಾರ್ಕ್ಸಿಗೆ ಈ ಡಿರೈವೇಷನ್ಗಿಂತ ಯೂಶಲಿ U = ½ Li² ಇಂಪಾರ್ಟೆಂಟ್ ಆಗುತ್ತೆ. ಇದು 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ 5 ಮಾರ್ಕ್ಸಿಗೆ ಇಟ್ ಹ್ಯಾಸ್ ಮೋರ್ ಇಂಪಾರ್ಟೆನ್ಸ್. ಸೊ ಇದು 5 ಮಾರ್ಕ್ಸಿಗೆ ಫಸ್ಟ್. ಸೊ ಇದನ್ನು ಓದ್ಕೊಂಡಿರಿ. ಆಸ್ ವೆಲ್ ಆಸ್ ಎಕ್ಸ್ಪ್ರೆಷನ್ ಫಾರ್ EMF ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ಗೊತ್ತಿರಬೇಕು. ಸೊ ಈ ಡಿರೈವೇಷನ್ ಗೊತ್ತಿರಬೇಕು. ಲಾಸ್ಟಿಗಿದೆ ಈ ಡಿರೈವೇಷನ್ AC ಜನರೇಟರ್ ಮೇಲೆ. ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋದಾದರೆ EMIಯಲ್ಲಿ ಪ್ರಾಬ್ಲಮ್ಸ್ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಇರೋದು. ಸೊ ಯಾವ್ಯಾವ ಪ್ರಾಬ್ಲಮ್ಸ್ ಫೋಕಸ್ ಮಾಡಿ ಅಂದರೆ ಯೂಶಲಿ ಐ ಥಿಂಕ್ ಮ್ಯೂಚುವಲ್ ಇಂಡಕ್ಟೆನ್ಸ್, ಸೆಲ್ಫ್ ಇಂಡಕ್ಟೆನ್ಸ್ ಇದ್ರ ಮೇಲೆ ಯೂಶಲಿ ಕೇಳಿರೋದು. ಅದು ಬಿಟ್ಟರೆ U = ½ Li². ತುಂಬ ಈಸಿ ಇರುತ್ತೆ. ಜಸ್ಟ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಸೊ ಈ ಡಿರೈವೇಷನ್ಸ್ ಈ ಪ್ರಾಬ್ಲಮ್ಸ್ ಬಿಡಬೇಡಿ. ಈ ಲೆಸನ್ನಲ್ಲಿ ಯೂಶಲಿ ಕೇಳ್ತಾರೆ. ತುಂಬ ಈಸಿ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀನಿ. ಫಿಸಿಕ್ಸಲ್ಲಿ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಬರೋದಂದರೆ ಇದೇ ಲೆಸನಲ್ಲಿ. ಸೊ ದ್ಯಾಟ್ಸ್ ಇಟ್ ಅಬೌಟ್ ಆಲ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೇಟೆಡ್ ಟು electromagnetic induction chapter, and more such videos are coming soon. I am uploading almost every day a new video. So if you are a new spectator, do subscribe the channel and make sure you hit the notification bell icon so that you will get notified whenever I will upload any new video. So I hope the video was helpful. New video will be uploaded soon. Till then, namaste from your brother. Bye bye.